ಹಾಯ್ ಎವ್ರಿ ಒನ್, ನಾನು ಸಾಗರ್. ಐ ಹೋಪ್ ಆಲ್ ಆರ್ ಗುಡ್. ಇವತ್ತಿನ ಟಾಪಿಕ್ಕು ಬಿಯರ್ ವರ್ಸಸ್ ಹಾಟ್ ಡ್ರಿಂಕ್ಸ್. ನೀವು ಯಾವುದಾದ್ರೂ ಡ್ರಿಂಕ್ಸ್ ಮಾಡಿ, ಆಲ್ಕೋಹಾಲೇ. ನಾನು ಸುಮಾರು ಜನ ಹೇಳೋದನ್ನ ಕೇಳಿದ್ದೀನಿ, ನಾನು ಬಿಯರ್ ಮಾತ್ರ ಕುಡಿಯೋದು, ಹಾಟ್ ಡ್ರಿಂಕ್ಸಾ ನೋ ಅಂತ ಶಾಕಲ್ಲಿ ಹೇಳ್ಬಿಡ್ತಾರೆ. ಯಾಕೆ ಈ ಥರ ಅಂತಾರೆ ಅಂದರೆ ಜನಗಳು ತಪ್ಪು ತಿಳ್ಕೊಂಡಿರ್ತಾರೆ. ಅದು ಏನಂದರೆ ಹಾಟ್ ಡ್ರಿಂಕ್ಸಲ್ಲಿ 45% ಆಲ್ಕೋಹಾಲು, ಬಿಯರಲ್ಲಿ 6 to 8% ಆಲ್ಕೋಹಾಲು. 45% ಎಲ್ಲಿ, 6% ಎಲ್ಲಿ, ಹಾಗಾಗಿ ನಾವು ಬಿಯರೇ ಕುಡಿಯೋದು ಅಂತ ಅಂದ್ಕೊಂಡಿರ್ತಾರೆ. ರಿಯಲ್ ಫ್ಯಾಕ್ಟ್ 45% ವರ್ಸಸ್ 6%. ನಿಮಗೆ ಗೊತ್ತಾ? ನೀವು ನೋಡಿರ್ಬೋದು, ಹಾಟ್ ಡ್ರಿಂಕ್ಸ್ ಬಾಟಲಲ್ಲಿ 40 to 45% V/V ಅಂತ ಬರೆದಿರ್ತಾರೆ. ಇದರರ್ಥ 45% ವಾಲ್ಯೂಮ್ ಅಂದರೆ ಪರ್ 100 ml ಅಲ್ಲಿ ಎಷ್ಟು ಗ್ರಾಮ್ ಆಲ್ಕೋಹಾಲ್ ಇರುತ್ತೆ ಅಂತ. ಇವಾಗ ಹಾಟ್ ಡ್ರಿಂಕ್ಸ್ 45% ಅಂದರೆ 45 ml ಪ್ಯೂರ್ ಆಲ್ಕೋಹಾಲ್ ಇರುತ್ತೆ ಅಂತ ಅರ್ಥ. ಇವಾಗ 1/4 180 ml ಹಾಟ್ ಡ್ರಿಂಕ್ಸ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ 100, ಅದರಲ್ಲಿ 100 ml ಅಲ್ಲಿ 45% ಅಂದರೆ 45 ml ಪ್ಯೂರ್ ಆಲ್ಕೋಹಾಲ್ ಇರುತ್ತೆ. ಹಾಗೆ ನೆಕ್ಸ್ಟ್ 80 ml ಅಲ್ಲಿ 36 ml. ಈಗ 100 ml ಪ್ಲಸ್ 80 ml, ಇದರಲ್ಲಿ 45 ml ಪ್ಲಸ್ 80 mlಗೆ 36 ml, 81 ml. ಹಾಗೆ ಬಿಯರ್ 100 mlಗೆ 8% ಆಲ್ಕೋಹಾಲ್ ಅಂದರೆ 8 ml. 700 mlಗೆ 8×56, 1 ಬಾಟ್ಲ್ ml ಅಲ್ಲಿ 56 ml ಇರುತ್ತೆ. ಹಾಗೆ ನೆಕ್ಸ್ಟ್ ಹಾಫ್ ಬಾಟ್ಲು 300 ml, 8×3 = 24 ಅಂದರೆ 24 ml. ಟೋಟಲ್ 56 ಪ್ಲಸ್ 24 80 ml. ಬಿಯರಲ್ಲಿ 1.5 ಬಾಟಲಲ್ಲಿ 80 ml, 1.5 ಬಾಟಲ್ ಬಿಯರ್ ಈಸ್ ಈಕ್ವಲ್ ಟು 1/4 ಆಫ್ ಹಾಟ್ ಡ್ರಿಂಕ್ಸ್. ಅಂದರೆ 81%, 81 ml ಆಫ್ ಹಾಟ್ ಡ್ರಿಂಕ್ಸ್, 80% ಅಂದರೆ 80 ml ಆಫ್ ಆಲ್ಕೋಹಾಲ್ ಇನ್ ಬಿಯರ್. ಅಂದರೆ 1/4 ಹಾಟ್ ಡ್ರಿಂಕ್ಸ್ 180 ml ಅಲ್ಲಿ 81 ml ಪ್ಯೂರ್ ಆಲ್ಕೋಹಾಲ್ ಇರುತ್ತೆ. ಹಾಗೆ 1.5 ಬಾಟಲ್ ಬಿಯರಲ್ಲಿ 80 ml ಪ್ಯೂರ್ ಆಲ್ಕೋಹಾಲ್ ಇರುತ್ತೆ. ನೀವು ಯಾವುದೇ ಆಲ್ಕೋಹಾಲ್ ಕುಡೀರಿ, ಫೈನಲಿ ನಿಮ್ಮ ಬಾಡಿಲಿ ಫಾರ್ಮ್ ಆಗೋದು ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಇದೇ ಥರ. ಇದಕ್ಕೆ ಸೈನ್ಸಲ್ಲಿ ಎಥನಾಲ್ ಅಂತಾರೆ. ನೀವಿವಾಗ ಕಾಮನ್ ಕ್ವಶನ್ ಕೇಳ್ಬೋದು, ಏನು ಗುರು, ನಾನು 2 ಬಿಯರ್ ಕುಡಿದ್ರೆ ಕಿಕ್ಕೇ ಇರಲ್ಲ, ಅದೇ 1/4 ಹಾಟ್ ಡ್ರಿಂಕ್ಸ್ ಕುಡಿದ್ರೆ ಫುಲ್ ಝೂಮಲ್ಲಿ ಇರ್ತೀನಿ ಅಂತ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇದಕ್ಕೆ ಒಂದು ಎಕ್ಸಾಂಪಲ್ ಸಮೇತ ಆನ್ಸರ್ ಮಾಡ್ತೀನಿ ನೋಡಿ. ಜಸ್ಟ್ 1 or 2 ಎಗ್ ಪೀಸಿಗೆ 1 ಸ್ಪೂನ್ ಖಾರ ಪುಡಿ ಹಾಕ್ಕೊಂಡು ತಿನ್ನಿ, ಫುಲ್ ಬಾಯೆಲ್ಲ ಖಾರ ಅನಿಸುತ್ತೆ. ಅದೇ ಥರ ಅದೇ 1 ಸ್ಪೂನ್ ಖಾರ ಪುಡಿನ ಒಂದು 10-12 ಪೀಸ್ ಎಗ್ಗಿಗೆ ಹಾಕ್ಕೊಂಡು ತಿನ್ನಿ, ಬಟ್ ಅವಾಗ ಏನು ಖಾರ ಅಂತ ಅನಿಸಲ್ಲ. ಬಟ್ ನೀವು ತಿಂದಿರೋದು ಆವಾಗಲೂ 1 ಸ್ಪೂನ್ ಖಾರ ಪುಡಿ, ಇವಾಗಲೂ 1 ಸ್ಪೂನ್ ಖಾರ ಪುಡಿ. ಈ ಖಾರ ಪುಡಿನ ನೀವು ಎಕ್ಸಾಂಪಲ್ ಆಗಿ ತಗೊಳ್ಳಿ ಆಲ್ಕೋಹಾಲ್ ಅಂತ, ಎಗ್ನ ನೀವು ಎಕ್ಸಾಂಪಲ್ ಆಗಿ ತಗೊಳ್ಳಿ ವಾಟರ್ ಅಂತ. ಆವಾಗ ಜಸ್ಟ್ ಒಂದೇ ಎಗ್ಗಲ್ಲಿ ಖಾರ ಆಗ್ತಾಯಿತ್ತು, ಇವಾಗ ಖಾರ ಆಗ್ತಾಯಿಲ್ಲ. ಸುಮಾರು ಎಗ್ಗಿಗೆ ಖಾರ ಪುಡಿ ಹಾಕೊಂಡು ತಿಂತಿದ್ದೀನಿ, ಖಾರ ಆಗ್ತಾಯಿಲ್ಲ ಅಂತ ಅರ್ಥ. ಬಿಯರ್ ಕುಡಿದ್ರೆ ಕಿಕ್ಕಿಲ್ಲ, ಹಾಟ್ ಡ್ರಿಂಕ್ಸ್ ಕುಡಿದ್ರೆ ಕಿಕ್ ಅಂತಿರಲ್ಲ. 1/4 ಹಾಟ್ ಡ್ರಿಂಕ್ಸ್ನೇ 2 ಲೀಟ್ರ್ ಅಥವಾ ಅದಕ್ಕಿಂತ ಹೆಚ್ಚು ವಾಟರ್ ಮಿಕ್ಸ್ ಮಾಡಿ ಫುಲ್ಲು ಡೈಲ್ಯೂಟ್ ಮಾಡಿ ಕುಡೀರಿ. ಆವಾಗ ನೀವು ಬಿಯರಾಗಿ ಕುಡಿದಿದ್ದ ಝೂಮ್ ಎಷ್ಟಿರುತ್ತೋ ಹಾಟ್ ಡ್ರಿಂಕ್ಸ್ ಕುಡಿದಾಗಲೂ ಅಷ್ಟೇ ಝೂಮ್ ಇರುತ್ತೆ. ಇದು ಇಟ್ಸ್ ಮೈ ಚಾಲೆಂಜ್. ಈ ಥರ ಇಂಟ್ರೆಸ್ಟಿಂಗ್ ವಿಷಯ ಬೇಕು ಅಂದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್.